ನಮಸ್ಕಾರ ವೀಕ್ಷಕರೇ. ಅತ್ಯಂತ ದೊಡ್ಡ ಬದಲಾವಣೆಗೆ ಡಿಎಂಕೆ ಸಾಕ್ಷಿ ಆಗ್ತಾ ಇದೆ. ಆಂತರಿಕ ಸರ್ಜರಿ ಬಗ್ಗೆ ಸ್ಟಾಲಿನ್ ಪಕ್ಷ ಮಾಹಿತಿ ಬಿಚ್ಚಿಡ್ತಾ ಇದ್ದು, ಇನ್ನು ಮುಂದೆ ಹೈ ಲೆವೆಲ್ ಪೋಸ್ಟ್ ಗಳು ಸಲೀಸಾಗಿ ಸಿಗೋದಿಲ್ಲ ಅಥವಾ ಸುದೀರ್ಘವಾಗಿ ಇರೋದಿಲ್ಲ, ಎಲ್ಲದಕ್ಕೂ ಒಂದು ಮಾನದಂಡ ಫಿಕ್ಸ್ ಮಾಡೋ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಯಾರಿಗೆಲ್ಲ ಅವಕಾಶ ಸಿಗ್ತಾ ಇದೆ, ಇದರಿಂದ ಹೊಸ ಪಕ್ಷಗಳಿಗೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯನಾ, ಹೀಗೆ ನಾನಾ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ಟಿವಿಕೆಯನ್ನ ಉರುಳಿಸ್ತೀವಿ ಅಂತ ಹೇಳ್ತಾ ಇದ್ದವರು ಈಗ ತಾವೇ ಬೆಂಡಾಗ್ತಾ ಇದ್ದಾರೆ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಆದ್ರೆ ಆಲ್ರೆಡಿ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಗುರುತಿಸಿಕೊಂಡಿರೋ ಪಕ್ಷ ಈ ಬದಲಾವಣೆಗಳನ್ನ ಮಾಡಿಕೊಳ್ಳೋದ್ರಿಂದ ಪಾಸಿಟಿವ್ ವರ್ಕ್ ಆಗುತ್ತಾ, ಇದು ಅನಿವಾರ್ಯತೆನಾ, ಈಗ ಅಲರ್ಟ್ ಆಗದೆ ಇದ್ರೆ ಡಿಎಂಕೆ ರಾಜಕೀಯವಾಗಿ ನಾಶವಾಗುತ್ತಾ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಜ್ಜ ನೆಟ್ಟ ಆಲದ ಮರ ಅಥವಾ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ಈ ಎರಡು ಗಾದೆಗಳನ್ನ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಅಪ್ಲೈ ಮಾಡಿ ನೋಡೋದಾದ್ರೆ ಮೊದಲು ಸೂಟ್ ಆಗೋ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ಸರಿಸುಮಾರು 70 ವರ್ಷ ಆಡಳಿತ ಕೈಯಲ್ಲೇ ಇದ್ದಿದ್ರಿಂದ ಮುಂದೊಂದು ದಿನ ಪರ್ಮನೆಂಟ್ ಆಗಿ ಕೈತಪ್ಪಿ ಹೋಗೋ ಪರಿಸ್ಥಿತಿ ಬರುತ್ತೆ ಅನ್ನೋ ಕಲ್ಪನೆ ಕೂಡ ಬಂದಿರಲಿಲ್ಲ. ಅಬ್ಬಬ್ಬಾ ಅಂದ್ರೆ ಒಂದೆರಡು ಟರ್ಮ್ಗಳು ಚೇಂಜ್ ಆಗ್ಬೋದು, ಆಮೇಲೆ ಭಾರತೀಯರು ನಮ್ಮ ಬುಡಕ್ಕೆ ಬರ್ತಾರೆ ಅನ್ನೋ ರೀತಿ ಯೋಚಿಸಿ ಈಗ ಒಂದು ಸಲ ಅಧಿಕಾರ ಸಿಕ್ಕರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇದೇ ರೀತಿ ಇದ್ದ ಇನ್ನೊಂದು ಪಕ್ಷ ಅಂದ್ರೆ ಅದು ತಮಿಳುನಾಡಿನ ಡಿಎಂಕೆ. ದ್ರಾವಿಡ ಅನ್ನೋ ಹೆಸರು ಕೇಳಿದ್ರೆ ಸಾಕು ಮೈ ಮರೆಯೋ ಜನರಿರುವಾಗ ನಮ್ಮನ್ನ ಯಾರಿಂದ ಏನ್ ಮಾಡೋದಕ್ಕೆ ಸಾಧ್ಯ ಅನ್ನೋ ಭ್ರಮೆಯಲ್ಲಿದ್ರು. ಅದಕ್ಕೆ ಈಗ ವಿಜಯ್ ಟಿವಿಕೆ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಇದೇ ಈಗ ಬದಲಾವಣೆಗೆ ದಾರಿಯನ್ನ ತೋರಿಸ್ತಾ ಇದೆ. ಮೊದಲಿಗೆ ಡಿಎಂಕೆ ಕಡೆಯಿಂದ ಬಂದಿರೋ ಅಪ್ಡೇಟ್ ಏನು ಅನ್ನೋದನ್ನ ತಿಳಿಸಿಬಿಟ್ಟು ಮುಂದಿನ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. ಡಿಎಂಕೆ ಅಧ್ಯಕ್ಷ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ನಡೆದಿದೆ. ಈ ವೇಳೆ ಪಕ್ಷದ ಸಂಘಟನಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನ ತಂದಿದ್ದು, ಹಲವು ಪ್ರಮುಖ ಹುದ್ದೆಗಳಿಗೆ ವಯೋಮಿತಿ ಹಾಗೂ ಗರಿಷ್ಠ 2 ಅವಧಿಗಳ ಮಿತಿಯನ್ನ ಜಾರಿಗೆ ತಂದಿದ್ದಾರೆ. ಇದು ಪಕ್ಷದ ಸಾಂಪ್ರದಾಯಿಕ ಕಾರ್ಯವೈಖರಿಯಿಂದ ಮಹತ್ವದ ಬದಲಾವಣೆ ಅಂತ ಅನ್ನಿಸ್ಕೊಳ್ತಾ ಇದೆ. ಚೆನ್ನೈನ ಅಣ್ಣಾ ಅರಿವಾಲಯಂನಲ್ಲಿ ನಡೆದ ಡಿಎಂಕೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅಂಗೀಕರಿಸಲಾದ ನಿರ್ಣಯಗಳ ಮೂಲಕ ಈ ಬದಲಾವಣೆಗಳಿಗೆ ಅನುಮೋದನೆಯನ್ನ ನೀಡಲಾಗಿದೆ. ಪಕ್ಷದ ಸಂಘಟನೆಯಲ್ಲಿ ಹೊಸ ರಕ್ತವನ್ನ ತರಲು ಈ ಸುಧಾರಣೆಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಅರ್ಥಾತ್ ಹೊಸಬರಿಗೆ ಅಥವಾ ಯುವಕರಿಗೆ ಅವಕಾಶ ನೀಡಲಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ನಿರ್ಣಯದ ಬೆನ್ನಲ್ಲೇ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆಯಂತೆ. ಹೊಸ ನಿಯಮಗಳ ಪ್ರಕಾರ ಶಾಖಾ ಪಕ್ಷದ ಕಾರ್ಯದರ್ಶಿ ಹುದ್ದೆಗೆ ಗರಿಷ್ಠ ವಯೋಮಿತಿ 45 ವರ್ಷ ನಿಗದಿಪಡಿಸಲಾಗಿದೆ. ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿ, ವಾರ್ಡ್ ಸಮಿತಿ ಕಾರ್ಯದರ್ಶಿಗಳ ಗರಿಷ್ಠ ವಯೋಮಿತಿ 50 ವರ್ಷ ಆಗಿರುತ್ತೆ. ಪಟ್ಟಣ ಪಂಚಾಯಿತಿ ಪಕ್ಷದ ಕಾರ್ಯದರ್ಶಿ, ಪ್ರದೇಶ ಸಮಿತಿ ಕಾರ್ಯದರ್ಶಿ ಹಾಗೂ ನಗರ ಸಮಿತಿ ಕಾರ್ಯದರ್ಶಿ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನ 60 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಘೋಷಿಸಲಾದ ಹುದ್ದೆಗಳ ಪೈಕಿ ಜಿಲ್ಲಾ ಪಕ್ಷದ ಕಾರ್ಯದರ್ಶಿ ಹುದ್ದೆಗೆ ಗರಿಷ್ಠ ವಯೋಮಿತಿ 70 ವರ್ಷ ಆಗಿರುತ್ತೆ. ಈ ಎಲ್ಲಾ ಹುದ್ದೆಗಳಿಗೆ ಆಯ್ಕೆಯಾಗುವವರು ಗರಿಷ್ಠ 2 ಅವಧಿಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸಲು ಅವಕಾಶ ಇರುತ್ತೆ. ಡಿಎಂಕೆ ತನ್ನ ಕೆಲವು ಸ್ಥಳೀಯ ಸಂಘಟನಾ ಘಟಕಗಳ ರಚನೆಯಲ್ಲೂ ಕೂಡ ಬದಲಾವಣೆಗಳನ್ನ ಮಾಡಿದೆ. ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ನಲ್ಲಿ ಪ್ರತಿ ಪ್ರದೇಶ ಸಮಿತಿಯ ವ್ಯಾಪ್ತಿಯಲ್ಲಿ ಸರಾಸರಿ 40,000 ಮತದಾರರು ಇರ್ತಾರೆ. ಇತರೆ ಮಹಾನಗರ ಪಾಲಿಕೆಗಳಲ್ಲಿ ಪ್ರತಿ ಪ್ರದೇಶ ಸಮಿತಿಯ ವ್ಯಾಪ್ತಿಯಲ್ಲಿ 30,000 ಮತದಾರರು ಇರಲಿದ್ದಾರೆ. ನಗರ ಸಮಿತಿಗಳು ಸರಾಸರಿ 40,000 ಮತದಾರರನ್ನ ಹೊಂದಿದೆ ಅನ್ನೋದನ್ನು ಕೂಡ ಪರಿಗಣಿಸಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇದಿಷ್ಟು ಈಗ ನಡೆದಿರೋ ಚರ್ಚೆಯಲ್ಲಿ ಕೈಗೊಳ್ಳಲಾಗಿರೋ ನಿರ್ಧಾರಗಳ ವಿವರ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಈ ನಿರ್ಣಯಗಳ ಮೂಲಕ ಡಿಎಂಕೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಲೋಕಲ್ ಲೆವೆಲ್, ಅರ್ಥಾತ್ ತಳಮಟ್ಟದಲ್ಲಿ ಪಕ್ಷವನ್ನ ಗಟ್ಟಿ ಮಾಡಿಕೊಳ್ಳೋ ಕೆಲಸ. ಯಾಕೆ ಇದನ್ನ ಆದ್ಯತೆ ಮೇಲೆ ಮಾಡ್ತಾ ಇದ್ದಾರೆ ಅಂದ್ರೆ, ತಮಿಳುನಾಡಿನ ರಾಜಕೀಯ ಇತಿಹಾಸ ತೆಗೆದು ನೋಡ್ತಾ ಹೋದ್ರೆ ದಶಕಗಳಿಂದ ಚೆನ್ನೈ ಮಹಾನಗರಿ ಇದ್ದಿದ್ದು ಡಿಎಂಕೆ ಕಂಟ್ರೋಲ್ ನಲ್ಲಿ. ಸ್ಟೇಟ್ ಲೆವೆಲ್ ನಲ್ಲಿ ಒಂದು ಅವಧಿ ಡಿಎಂಕೆ, ಇನ್ನೊಂದು ಅವಧಿ ಎಐಎಡಿಎಂಕೆ ಅನ್ನೋ ಲೂಪ್ ಇದ್ರೂ ಅಧಿಕಾರದಲ್ಲಿ ಅಮ್ಮನ ಪಕ್ಷ ಇದ್ದಾಗಲೂ ಚೆನ್ನೈನಲ್ಲಿ ಹವಾ ತೋರಿಸ್ತಾ ಇದ್ದಿದ್ದು ಡಿಎಂಕೆ. ಆದ್ರೆ ಮೊದಲ ಬಾರಿಗೆ ಚೆನ್ನೈ ಕೈತಪ್ಪಿ ಹೋಗಿ ವಿಜಯ್ ಕೈವಶವಾಗಿದೆ. ಕ್ಯಾಪಿಟಲ್ ಸಿಟಿ ವ್ಯಾಪ್ತಿಯಲ್ಲಿ ಬರೋ 16 ಸೀಟ್ಗಳ ಪೈಕಿ 14 ಸೀಟ್ಗಳನ್ನ ಬಾಚಿಕೊಂಡಿದ್ದು ಟಿವಿಕೆ. ಇದು ಡಿಎಂಕೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿರೋದು. ಇದನ್ನ ಈಗಲೇ ರಿಪೇರಿ ಮಾಡದೇ ಇದ್ರೆ ಪರ್ಮನೆಂಟ್ ಆಗಿ ಕೈತಪ್ಪಿ ಹೋಗೋ ಭೀತಿ ಇದೆ. ಅಂದಹಾಗೆ ಕೇವಲ ಲೋಕಲ್ ಲೆವೆಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ದಾರೆ, ಅಸೆಂಬ್ಲಿ ಹಾಗೂ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಬಗ್ಗೆ ಇನ್ನೂ ಮಾತಾಡಿಲ್ಲ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಆದ್ರೆ ಇದನ್ನ ಟ್ರಯಲ್ ಅಂಡ್ ಎರರ್ ರೀತಿ ಪರಿಗಣಿಸಲಿದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇಲ್ಲಿ ವರ್ಕೌಟ್ ಆಯ್ತು ಅಂದ್ರೆ ನಂತರ ನಿಧಾನಕ್ಕೆ ಸ್ಟೇಟ್ ಲೆವೆಲ್ ಹಾಗೂ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ನಲ್ಲಿ ಎಷ್ಟು ಬೇಕೋ ಅಷ್ಟು ಮಾರ್ಪಾಡುಗಳನ್ನ ಮಾಡಿಕೊಳ್ಳಬಹುದು. ಸದ್ಯ ರಾಜ್ಯದ ಮುಕ್ಕಾಲುವಾಸಿ ಜನರು ನಮ್ಮನ್ನ ಬೇಡ ಅಂತ ತಿರಸ್ಕರಿಸಿದ್ದಾರೆ. ಸ್ವಲ್ಪ ಮಟ್ಟದಲ್ಲಾದ್ರೂ ಅದನ್ನ ಬದಲಿಸಿ ಹೊಸತನವನ್ನ ತೋರಿಸಿದ್ರೆ ನಂತರದಲ್ಲಿ ದೊಡ್ಡ ಮಟ್ಟದ ರಿಪೇರಿ ಮಾಡಬಹುದು ಅನ್ನೋ ರೀತಿ ಯೋಚಿಸಿದ್ದಾರಾ ಅನ್ನೋ ಲೆಕ್ಕಾಚಾರ ಕೂಡ ಇಲ್ಲಿ ನಡೀತಾ ಇದೆ.
ಈಗ ಇರೋ ಕ್ರೂಷಿಯಲ್ ಟೈಮ್ ನಲ್ಲಿ ಎಲ್ಲಾ ರೀತಿಯ ಫಾರ್ಮೆಟ್ ಎಲೆಕ್ಷನ್ ನಲ್ಲೂ ಟಿವಿಕೆ ಪ್ರಾಬಲ್ಯ ಮೆರೆಯೋದಕ್ಕೆ ಬಿಟ್ರೆ ಮತ್ತೆ ಕಷ್ಟ ಇದೆ ಅನ್ನೋ ರೀತಿಯ ಲೆಕ್ಕಾಚಾರ ನಡೆದಂತಿದೆ. ಈ ಬದಲಾವಣೆಗೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಅಣ್ಣಾಮಲೈ. ಒಂದು ವೇಳೆ ಅಣ್ಣಾಮಲೈ ಬಿಜೆಪಿಯಲ್ಲೇ ಇದ್ದಿದ್ರೆ ಮೈನ್ ಸ್ಟ್ರೀಮ್ಗೆ ಬರೋದಕ್ಕೆ ತುಂಬಾ ಟೈಮ್ ಹಿಡಿತಾ ಇತ್ತು ಅಥವಾ ಅದು ಸಾಧ್ಯವಾಗದೆಯೇ ಇರ್ಬೋದಿತ್ತು. ಆದ್ರೆ ರೈಟ್ ಟೈಮ್ ನಲ್ಲಿ ಅಣ್ಣಾಮಲೈ ಬಿಜೆಪಿಯಿಂದ ಎಕ್ಸಿಟ್ ಆಗಿ ತಮ್ಮದೇ ಹೊಸ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಇದು ಮುಂದೆ ಪೊಲಿಟಿಕಲ್ ಪಾರ್ಟಿ ಆಗುತ್ತೆ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಡಿಎಂಕೆ ಹಾಗೂ ಎಐಎಡಿಎಂಕೆ ಎರಡೂ ಬೇಡ ಅಂತ ಸ್ಪಷ್ಟ ತೀರ್ಪು ಕೊಟ್ಟಿರೋ ಜನರಿಗೆ ಈಗ ಆಡಳಿತದಲ್ಲಿ ವಿಜಯ್ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಆದ್ರಿಂದ ವಿಪಕ್ಷದಲ್ಲಿ ಹೊಸ ವ್ಯಕ್ತಿ ಅಥವಾ ಹೊಸ ಪಕ್ಷಕ್ಕೆ ಒಂದು ವೇಕೆನ್ಸಿ ಖಾಲಿ ಇದೆ. ಅದನ್ನೇ ಈಗ ಅಣ್ಣಾಮಲೈ ತುಂಬೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನ ಸೀಕ್ರೆಟ್ ವಿಚಾರವಾಗಿ ಉಳಿಸದೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋ ಅಣ್ಣಾಮಲೈ ಮುಂದಿನ ದಿನಗಳಲ್ಲಿ ಟಿವಿಕೆಗೆ ಎದುರಾಗಿ ನಮ್ಮ ಪಕ್ಷ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದು ಸಾಧ್ಯವಾಯಿತು ಅಂದ್ರೆ ಅದರ ನೇರ ಹೊಡೆತ ಬೀಳೋದು ಡಿಎಂಕೆಗೆ. ಅದು ಅಲ್ಲದೆ ಅಣ್ಣಾಮಲೈರನ್ನ ದೊಡ್ಡ ಹುದ್ದೆಯಲ್ಲಿ ನೋಡ್ಬೇಕು ಅಂತ ಜನರಿಗೆ ಆಸೆ ಇದೆ. ಈಗ ಹೊಸ ದಾರಿ ಹಿಡಿದ ಬಳಿಕ ಸಿಗ್ತಾ ಇರೋ ಬೆಳವಣಿಗೆಗಳು, ರೆಸ್ಪಾನ್ಸ್ ಅನ್ನ ನೋಡ್ತಾ ಇದ್ರೆ ವಿಜಯ್ ವರ್ಸಸ್ ಅಣ್ಣಾಮಲೈ ಅನ್ನೋ ದಿನಗಳು ದೂರ ಇಲ್ಲ ಅನ್ನೋ ವಾತಾವರಣ ಇದೆ. ಎಷ್ಟು ದಿನಗಳ ಕಾಲ ಡಿಎಂಕೆ 2026ರ ರಿಸಲ್ಟ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೂ ರೆಡಿ ಇರಲಿಲ್ಲ. ಅವರ ಪ್ರಕಾರ ಇದು ಎಲ್ಲೋ ಅಚಾನಕ್ ಆಗಿ ಆಗಿರೋದು. ಸ್ವಲ್ಪ ದಿನ ಕಳೆದ ಮೇಲೆ ಜನರು ನಮ್ಮ ಬೆನ್ನಿಗೆ ಬಂದೇ ಬರ್ತಾರೆ ಅನ್ನೋದನ್ನ ನಂಬಿಕೊಂಡಿದ್ರು. ಆದ್ರೆ ಪರಿಸ್ಥಿತಿ ಹಾಗಿಲ್ಲ. ಇದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅನ್ನೋದೇ ವಾಸ್ತವ. ಯಾಕಂದ್ರೆ ವಿಜಯ್ ಪಕ್ಷ ಏನೇ ಎಡವಟ್ಟು ಮಾಡಿದ್ರು ಜನರು ಅದನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸದೆ ಹೊಸ ಪಕ್ಷ, ಹೊಸ ನಾಯಕತ್ವ, ಸ್ವಲ್ಪ ಟೈಮ್ ತಗೊಂಡು ಸರಿದಾರಿಗೆ ಬರ್ತಾರೆ. ಡಿಎಂಕೆಗೆ ಟೀಕಿಸೋ ಅರ್ಹತೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಡಿಎಂಕೆ ವಿಪಕ್ಷ ಆಗಿಯೂ ಬೇಡ ಅನ್ನೋದನ್ನ ಜನರು ಹೇಳಿದಂತೆ ಸೌಂಡ್ ಮಾಡ್ತಾ ಇದೆ. ಸರಿ, ಈಗ ಅಲರ್ಟ್ ಆಗಿರೋದು ಡಿಎಂಕೆಗೆ ಪಾಸಿಟಿವ್ ಆಗುತ್ತೆ ಅನ್ನೋದನ್ನ ಕೇಳ್ತಾ ಹೋದ್ರೆ ಅದು ಹೇಗೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಯಾಕಂದ್ರೆ ಈ ರೀತಿ ವಯಸ್ಸಿನ ಮಿತಿ ಹಾಕೋದು, 2 ಅವಧಿ ಅಂತೆಲ್ಲ ರೂಲ್ಸ್ ಮಾಡೋದು ಕಣ್ಕಟ್ಟು ಅನ್ನೋದು ಎಂಥವರಿಗಾದ್ರೂ ಗೊತ್ತಾಗುತ್ತೆ. ಯಾಕಂದ್ರೆ ಮೂಲತಃ ಡಿಎಂಕೆ ಒಂದು ಫ್ಯಾಮಿಲಿ ಪಾರ್ಟಿ ಆಗಿರೋದ್ರಿಂದ ಏನೇ ಬದಲಾವಣೆ ಮಾಡಿದ್ರು ಸಿಎಂ ಸ್ಥಾನದಲ್ಲಿ ತಮ್ಮ ಕುಟುಂಬಸ್ಥರನ್ನ ಬಿಟ್ಟು ಬೇರೆಯವರನ್ನ ಕೂರಿಸ್ತಾರ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ. ಈಗಾಗಲೇ ಸ್ಟಾಲಿನ್ ನಂತರ ಉದಯನಿಧಿ ಅನ್ನೋದನ್ನ ನೇರವಾಗಿ ಹೇಳಿರುವಾಗ ಈ ಬದಲಾವಣೆ, ಹೊಸತನ ಎಲ್ಲವನ್ನ ಜನರು ಸೀರಿಯಸ್ ಆಗಿ ಪರಿಗಣಿಸೋದೇ ಇಲ್ಲ. ಸಿಎಂ ಕುರ್ಚಿಯಲ್ಲಿ ಉದಯನಿಧಿ ಹೊರತಾಗಿ ಬೇರೆ ಯಾರನ್ನಾದ್ರೂ ಅಂದ್ರೆ ಕುಟುಂಬ ಹಾಗೂ ಆಪ್ತ ವಲಯವನ್ನ ಬಿಟ್ಟು ಬೇರೆ ಅರ್ಹ ವ್ಯಕ್ತಿಯನ್ನ ಕೂರಿಸ್ತೀವಿ ಅಂತ ಹೇಳಿದಿದ್ರೆ ಅದು ಸಣ್ಣ ಮಟ್ಟದಲ್ಲಿ ಮೈಲೇಜ್ ಕೊಡೋ ನಿರೀಕ್ಷೆಯನ್ನ ಇಟ್ಕೊಳ್ಬಹುದಿತ್ತು. ಆದ್ರೆ ಅಂತದ್ದೇನಾದ್ರೂ ಆದ್ರೆ ಅದು ದೇಶದ ಇತಿಹಾಸದಲ್ಲೇ ಮೊದಲು ಎನ್ನಿಸ್ಕೊಳ್ಳುತ್ತೆ. ಯಾಕಂದ್ರೆ ಯಾವುದೇ ಕುಟುಂಬ ಚಾಲಿತ ಪಕ್ಷಗಳು ಅಧಿಕಾರವನ್ನ ತಮ್ಮ ಕೈ ಬಿಟ್ಟು ಹೋಗದಂತೆ ನೋಡಿಕೊಳ್ಳುತ್ತವೆ. ಒಂದು ಸಲ ಹಾಗೆ ಆಯ್ತು ಅಂದ್ರೆ ಮತ್ತೆ ಪಕ್ಷದ ಮೇಲೆ ಆಸೆ ಬಿಡೋದೇ ನಿಶ್ಚಿತ. ಆದ್ರಿಂದ ಈ ರೀತಿ ನಿರ್ಧಾರಗಳು ದೊಡ್ಡ ಮಟ್ಟದಲ್ಲಿ ಕೈ ಹಿಡಿಯುತ್ತೆ ಅನ್ನೋದನ್ನ ನಂಬಿಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ದಶಕಗಳ ಕಾಲ ತಮಿಳುನಾಡು ಪಾಲಿಟಿಕ್ಸ್ ಅನ್ನ ಡಾಮಿನೇಟ್ ಮಾಡಿರೋ ಪಕ್ಷ ಡಿಎಂಕೆ ಆಗಿರೋದ್ರಿಂದ ಕಂಬ್ಯಾಕ್ ಮಾಡೋದಕ್ಕೆ ದಾರಿ ಹುಡುಕೋ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಎಲ್ಲದಕ್ಕೂ ಕಾಲವೇ ಉತ್ತರ ಎನ್ನುವಂತಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.